ಕುಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹೆಸರುಬೇಳೆ ಪಾಯಸ ಮಾಡುವ ವಿಧಾನ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: ಹೆಸರುಬೇಳೆ, ಗಸಗಸೆ, ತೆಂಗಿನಕಾಯಿ ತುರಿ, ಗೋಡಂಬಿ, ದ್ರಾಕ್ಷಿ, ಏಲಕ್ಕಿ, ಖರ್ಜೂರ, ಬೆಲ್ಲ. ಫಸ್ಟ್ ಸ್ಟವ್ ಮೇಲೆ ಕುಕ್ಕರನ್ನು ಇಡೋಣ. ಸ್ಟವ್ ಹಚ್ಚೋಣ. ಕುಕ್ಕರನ್ನು ಬಿಸಿ ಮಾಡಿ ಇಟ್ಟಿದ್ವಿ, ಬಿಸಿ ಆಗ್ತಾ ಇದೆ. 1 ಸ್ಪೂನು ತುಪ್ಪವನ್ನು ಆ್ಯಡ್ ಮಾಡೋಣ. ತುಪ್ಪ ಸ್ವಲ್ಪ ಬಿಸಿ ಆಗಲಿ. ತುಪ್ಪ ಬಿಸಿ ಆಯಿತು. 1 ಕಪ್ ಹೆಸರುಬೇಳೆ ಹಾಕೊಳ್ಳೋಣ. ಹಾಕ್ಕೊಂಡು ಸ್ವಲ್ಪ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಸಿಮ್ಮಲ್ಲೇ ಇಟ್ಕೊಳ್ಳಿ ಸ್ಟವ್ನ, ಅದು ಸೀದೋಗಬಾರ್ದು. ಕೈ ಆಡಿಸ್ತಾ ಇರಿ, ಇಲ್ಲಾಂದರೆ ಅದು ಸೀದೋಗ್ಬಿಡುತ್ತೆ, ಪಾಯಸ ಚೆನ್ನಾಗಿ ಬರಲ್ಲ. ಒಂದು 10 ಮಿನಿಟ್ಸು ಅದನ್ನು ಫ್ರೈ ಮಾಡಿ ಸ್ನೇಹಿತರೆ. ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಅಲ್ಲಿವರೆಗೂ ಫ್ರೈ ಮಾಡ್ತಾ ಇರ್ಬೇಕು ಅದನ್ನು. ಅದರಿಂದ ಘಮ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ತುಪ್ಪ, ಹೆಸರುಬೇಳೆ. ಅದು ಆವಾಗ ನಾವು 2 ಲೋಟ ನೀರು ಆ್ಯಡ್ ಮಾಡೋಣ. ಸ್ವಲ್ಪ ನಿಮಗೆ ತೆಳ್ಳಗಿರಬೇಕು ಅಂತ ಅಂದರೆ ಪಾಯಸ, ಇನ್ನೂ 2 ಲೋಟ ನೀರು ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ತೆಳ್ಳಗಿರಬೇಕು ಅಂತ ಹೇಳಿ ಪಾಯಸ ಇನ್ನೂ 2 ಲೋಟ ನೀರು ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ಸ್ಟವ್ನ ರೈಸ್ ಮಾಡಿ 3 ಕೂಗ್ಲಿಕ್ಕೆ ಬಿಟ್ಬಿಡೋಣ ಸ್ನೇಹಿತರೆ. 3 ಇಲ್ಲ 4 ವಿಸಿಲ್ ಕೂಗಲಿ. ಅದನ್ನು ಕೂಗಕ್ಕೆ ಇಟ್ಬಿಟ್ಟು ಒಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಆವಾಗಲೇ ಇದನ್ನ ಮಸಾಲ ರುಬ್ಬೋದಕ್ಕೆ ಇಟ್ಕೊಂಡಿದ್ವಿ ಅಲ್ಲ. 1 ಟೀ ಸ್ಪೂನ್ ಗಸಗಸೆ, 1 ಕಪ್ಪು ತೆಂಗಿನಕಾಯಿ, 10ರಿಂದ 15 ಏಲಕ್ಕಿ, 2 ಖರ್ಜೂರ. ಇಷ್ಟನ್ನು ಆ್ಯಡ್ ಮಾಡಿ ಮಿಕ್ಸಿ ಮಾಡ್ಕೊಂಡು ಬರೋಣ ಸ್ನೇಹಿತರೆ. ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ಹೆಸರುಬೇಳೆ ಬೇಕಾಗಿರುವ ಮಸಾಲ ರುಬ್ಕೊಂಡಿದ್ವಲ್ಲ ಸ್ನೇಹಿತರೆ, ನೋಡಿ ಈ ಥರ ಇದೆ. ಇಷ್ಟು ಸಮ ಇರಬೇಕದು, ಆವಾಗ ಪಾಯಸ ಚೆನ್ನಾಗಿ ಬರುತ್ತೆ. ಇವಾಗ 4 ವಿಸಲ್ಗೂ ಕೂಲ್ ಆಗಿದೆ. 4 ವಿಸಲ್ ಒಡಿಸ್ಕೊಂಡಿದ್ದೀನಿ. ಓಪನ್ ಮಾಡ್ತಾ ಇದ್ದೀನಿ ನೋಡಿ, ಈ ಥರ ಇದೆ. ಅದನ್ನು ಸ್ವಲ್ಪ ಸೌಟ್ ತಗೊಂಡು ಸ್ನ್ಯಾಕ್ಸ್ ಮಾಡೋಣ. ಈ ಥರ ನೋಡಿ ಸ್ನೇಹಿತರೆ, ಬೆಣ್ಣೆ ಥರ ಬೇಯಿಸ್ಕೊಂಡಿರ್ಬೇಕು ಇದನ್ನು, ಆವಾಗ ಚೆನ್ನಾಗಿ ಬರುತ್ತೆ ಪಾಯಸ. ನೋಡಿ ಈ ಥರ ಇದೆ. ಇವಾಗ ಎತ್ತಿ ಸೈಡ್ಗೆ ಇಟ್ಬಿಡೋಣ. ಸ್ಟವ್ ಹಚ್ಕೊತಾ ಇದ್ದೀನಿ ಸ್ನೇಹಿತರೆ. ಇಟ್ಕೊಂಡು ಒಂದು ಪಾತ್ರೆ ಇಡೋಣ. ಪಾತ್ರೆ ಬಿಸಿ ಆಗ್ತಾ ಇದೆ. ಅದಕ್ಕೆ
2 ಸ್ಪೂನು ತುಪ್ಪ ಆ್ಯಡ್ ಮಾಡೋಣ. ತುಪ್ಪ ಸ್ವಲ್ಪ ಬಿಸಿ ಆಗಲಿ. ಶಾವಿಗೆ ತಗೊಂಡು ಫ್ರೈ ಮಾಡ್ಕೊಳ್ಳೋಣ. ನಾನು MTS ಶಾವಿಗೆ ತಗೊಂಡಿದ್ದೀನಿ. ನೀವು ಯಾವ ಥರ ಶಾವಿಗೆ ಬೇಕಂದ್ರೂ ತಗೋಬೋದು. ಸ್ವಲ್ಪ ಉರಿನ ಕಮ್ಮಿ ಇಟ್ಕೊಂಡು ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡೋಣ. ಸ್ಟವ್ನ ಕಮ್ಮಿನೇ ಇಟ್ಕೊಳ್ಳಿ. ಅದು ಚೆನ್ನಾಗಿ ಫ್ರೈ ಆಗಬೇಕು. ಅದು ಗೋಲ್ಡನ್ ಕಲರ್ ಆಗಲಿ, ತುಪ್ಪದಲ್ಲೇ ಫ್ರೈ ಆಗಬೇಕು. ಮತ್ತು ಅದರೊಳಗೆ ಗೋಡಂಬಿ ಇಟ್ಕೊಂಡಿದ್ನಲ್ಲ ಅದನ್ನು ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೀನಿ. ಒಂದು 15 ಗೋಡಂಬಿ ಹಾಕೊಂಡಿದ್ದೀನಿ ನಾನು. ನಿಮ್ಗೆ ಇನ್ನೂ ಜಾಸ್ತಿ ಬೇಕಂದರೆ ಇನ್ನೂ ಹಾಕೋಬೋದು. ಇವಾಗ ದ್ರಾಕ್ಷಿ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ದ್ರಾಕ್ಷಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿ. ದ್ರಾಕ್ಷಿ, ಗೋಡಂಬಿ, ಶಾವಿಗೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ತುಪ್ಪದಲ್ಲಿ. ಇವಾಗ ನೋಡಿ ಕಲರ್ ಚೇಂಜ್ ಆಗಿದೆ. ದ್ರಾಕ್ಷಿ, ಗೋಡಂಬಿ ಕೂಡ ಚೇಂಜ್ ಆಗಿದೆ. ಇವಾಗ ಬೇಯಿಸ್ಕೊಂಡಿರುವಂತಹದ್ದು ಹೆಸರು ಬೇಳೆನ ಅದರೊಳಗಡೆ ಆ್ಯಡ್ ಮಾಡ್ಕೊಳ್ಳೋಣ. ಅದೇ ಕುಕ್ಕರಿಗೆ ನಮಗೆ ಎಷ್ಟು ಬೇಕು ಅಷ್ಟಿಗೆ ನೀರು ಸೇರಿಸ್ಕೊಳ್ಳೋಣ. ನೀರು ಸೇರಿಸ್ಕೊಂಡ ನಂತರ ನೋಡಿ ಈ ಥರ ಇದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಸ್ಟವ್ನ ರೈಸ್ ಮಾಡ್ಕೊಳ್ಳಿ. ಮಾಡ್ಕೊಂಡಿದ್ದ ತಕ್ಷಣ ಮಸಾಲ ರುಬ್ಕೊಂಡಿದ್ವಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೊಡೋಣ. ಮಸಾಲನ್ನು ತೆಂಗಿನಕಾಯಿ, ಏಲಕ್ಕಿ, ಗಸಗಸೆ ಮತ್ತು ಖರ್ಜೂರ ಇಷ್ಟನ್ನು ಮಿಕ್ಸರ್ಗೆ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀವಿ. ಅದನ್ನು ಹಾಕಿದ ತಕ್ಷಣ ನಿಮ್ಗೆ ಎಷ್ಟು ನೀರು ಬೇಕು ಅಷ್ಟು ಕ್ಲೀನಾಗಿ ನೀರು ಹಾಕ್ಕೊಳ್ಳಿ. ಇನ್ನೂ ಸ್ವಲ್ಪ ನೀರು ಬೇಕನ್ನಿಸ್ತಾ ಇದೆ ನನಗೆ. ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊತೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು. ಅದು ಸ್ವಲ್ಪ ಚೆನ್ನಾಗಿ ಕುದಿ ಬರಲಿ. ಒಂದಚ್ಚು ಬೆಲ್ಲ ಇಟ್ಕೊಂಡಿದ್ನಲ್ಲ
ಅದನ್ನು ಜಜ್ಜಿ ಪುಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ಆ್ಯಡ್ ಮಾಡೋಣ. ಸ್ವೀಟ್ ನೋಡ್ಕೊಳ್ಳಿ. ನಾನು ತೋರಿಸಿರೋ ಮೆಜರ್ಮೆಂಟಲ್ಲಿ ಎಲ್ಲ ಸಾಕಾಗುತ್ತೆ. ನಿಮ್ಗೆ ಇನ್ನೂ ಸ್ವೀಟ್ ಬೇಕು ಅಂತ ಏನಾದರೂ ಅಂದರೆ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಸಕ್ಕರೆ ಕೂಡ ಆ್ಯಡ್ ಮಾಡ್ಕೋಬೋದು. ಚೆನ್ನಾಗಿ ಮಿಕ್ಸ್ ಆಗಲಿ. ಚೆನ್ನಾಗಿ ಕುದಿಬೇಕು ಸ್ನೇಹಿತರೆ. ಅದು ಸ್ವಲ್ಪ ಬೆಲ್ಲ ಎಲ್ಲ ಕರಗಬೇಕು. ನೋಡಿ ಈ ಥರ ಕುದೀತಾ ಇದೆ. ಈ ಥರ ಕುದಿಬೇಕು. ಸಾವಿಗೆ ಸ್ವಲ್ಪ ಫ್ರೈ ಆಗಬೇಕಲ್ಲ, ಹಾಗಾಗಿ ಅವಾಗವಾಗ ಕೈ ಆಡಿಸ್ತಾ ಇರಿ, ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಈ ಥರ ತಿರುಗಿಸ್ತಾನೆ ಇರಿ, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ನೋಡಿ ಯಾವ ಥರ ಕುದೀತಾ ಇದೆ. ಈ ಥರ ಕುದಿಬೇಕು, ಎಲ್ಲ ಹೊಂದ್ಕೊಬೇಕು. ಹೆಸರುಬೇಳೆ, ಬೆಲ್ಲ, ತೆಂಗಿನಕಾಯಿ, ಖರ್ಜೂರ ಪ್ರತಿಯೊಂದೂ ಹೊಂದ್ಕೋಬೇಕು. ಈ ಥರ ತಿರುಗಿಸ್ತಾನೆ ಇರಿ. ಸ್ಟವ್ ಕಮ್ಮಿ ಇಟ್ಕೊಳ್ಳಿ. ಕಮ್ಮಿ ಇಟ್ಕೊಂಡು ತಿರುಗಿಸ್ತಾನೆ ಇರಿ. ಸ್ವಲ್ಪ ಸಾವಿಗೆ ಬೇಯಬೇಕು. ನೋಡಿ ಈ ಥರ ಬರಬೇಕು. ನೋಡಿ ಇದೇ ಥರನೇ ಇದ್ದರೆ ಅದು ತಣ್ಣಗಾದ್ಮೇಲೆ ಗಟ್ಟಿ ಆಗೋಗ್ಬಿಡುತ್ತೆ. ಇವಾಗ ನೋಡಿ ಈ ಥರ ಬೇಯ್ತಾ ಇದೆ. ರೆಡಿ ಆಯಿತು. ತುಂಬ ಹೊತ್ತು ಬೇಯಿಸಕ್ಕೆ ಹೋಗ್ಬೇಡಿ, ತುಂಬ ಗಟ್ಟಿ ಆಗಿಬಿಟ್ರೆ ಚೆನ್ನಾಗಿರಲ್ಲ ಹೆಸರುಬೇಳೆ ಪಾಯಸ. ಹೀಗಿರುವಾಗಲೇ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ರೆಡಿಯಾಗಿದೆ ಹೆಸರುಬೇಳೆ ಪಾಯಸ. ತಿಂದು ಹೇಗಿದೆ ಅಂತ ಹೇಳಿ ಫ್ರೆಂಡ್ಸ್. ಬೌಲ್ಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾವು ಮಾಡೋದು ಹೀಗಿರುತ್ತೆ ಫ್ರೆಂಡ್ಸ್ ಹೆಸರುಬೇಳೆ ಪಾಯಸ. ನೀವು ಹೇಗೆ ಮಾಡ್ತೀರಿ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹೆಸರುಬೇಳೆ ಪಾಯಸ ರೆಡಿಯಾಗಿದೆ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.